ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ರಸಂ. ಎಲ್ಲರೂ ರಸಂ ಕೇಳ್ತಾ ಇದ್ರು, ಒಂದು ರಸಂ ತೋರ್ಸೋಣ ಅಂತ. ಅದ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್, ಒಂದು ಆಲೂಗೆಡ್ಡೆ ಪಲ್ಯ ತೋರ್ಸೋಣ. ಹೌದು, ನಾರ್ಮಲ್ ಆಲೂಗಡ್ಡೆ ಅಲ್ಲ. ನೀವು ಚಪಾತಿ ಜೊತೆ ಏನ್ ಯೆಲ್ಲೋ ಕಲರ್ ಇರುತ್ತೆ ಅದಲ್ಲ, ಬೇರೆ ಇದು ರೆಡ್ ಕಲರ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ರಸಂಗೆ ಅದು ಆಕ್ಚುಲಿ ಒಳ್ಳೆ ಕಾಂಬಿನೇಷನ್. ಹೌದು, ರಸಮಿಗೆ ಒಳ್ಳೆ ಕಾಂಬಿನೇಷನ್. ನಾವ್ ಆಕ್ಚುಲಿ ಅನ್ಕೊಂಡ್ವಿ ಒಂದ್ ಥಾಲಿ ಮಾಡೋಣ ಅಂತ, ಬಟ್ ಆ ಥಾಲಿ ಇನ್ನೊಂದ್ ದಿನ ತೋರಿಸ್ತೀವಿ ನಿಮಗೆ. ಬಿಕಾಸ್ ಆಲ್ರೆಡಿ 12:15 ಆಗಿದೆ. ಅಂಡ್ ನಮ್ಮಮ್ಮ ಅಂದ್ರು ಬಾ ಬೇಗ ಬೇಗ ಮಾಡೋಣ, ಬೆಳಗ್ಗಿಂದ ಕೆಲಸ ಮಾಡ್ತಾ ಇದ್ವಿ. ಸೊ ಒಂದ್ ಸ್ವಲ್ಪ ಲೇಟ್ ಆಯ್ತು. ಗುರುವಾರ ಬೇರೆ ನಮ್ಮಮ್ಮ ಪೂಜೆ ಮಾಡ್ತಾರೆ, ಎಲ್ಲ ಕೆಲಸ ಮುಗಿಸ್ಕೊಂಡು. ಸೊ ಅದಕ್ಕೊಂದು ಸ್ವಲ್ಪ ಲೇಟ್ ಆಯ್ತು ಅಲ್ಲ. ಬಟ್ ಅಂದ್ರೂ 2 ಗಂಟೆ 2:15 ಹಾಕಕ್ ಟ್ರೈ ಮಾಡ್ತೀನಿ. ಓಕೆನಾ? ಬೇಗ ಮುಗೀಲಿ ಅಂತ ವಿಶ್ ಮಾಡಿ. 2 ಗಂಟೆ ಕರೆಕ್ಟಾಗಿ ಬರ್ತೀನಿ ನಿಮ್ ಮನೆಗೆ. ಮಾಡೋಣ. ಏನೇನು ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ 2:15 ಆದ್ರೂ ಆಗಲ್ಲ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾರೆ, ಬನ್ನಿ ಮಾಡಿ ಬಿಡೋಣ ಬೇಗ ಬೇಗ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀರಾ? ಹೇಳ್ತೀನಿ ಬನ್ನಿ. ಓಕೆ, ಇದು ಫಸ್ಟ್ ಆಲೂಗಡ್ಡೆ ಪಲ್ಯದ ಹೇಳ್ಬಿಡ್ತೀನಿ, ಆಯ್ತಾ? ಒಗ್ಗರಣೆಗೆ ಇದು ಓಕೆ. ಸಾಸಿವೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಅರಿಶಿನ, ಅದಕ್ಕೊಂದು ಸ್ವಲ್ಪ ಉಪ್ಪು, ಮನೇಲಿ ಮಾಡಿರುವಂತ ಸಾಂಬಾರ್ ಪುಡಿ ಗೈಸ್. ಇದು ಆಲ್ರೆಡಿ ವಿಡಿಯೋ ಮಾಡಾಗಿದೆ ನಾವು. ಸಾಂಬಾರ್ ಪುಡಿ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಧನಿಯಾ ಮತ್ತೆ ಖಾರದ ಪುಡಿನೂ ಹಾಕ್ತೀನಿ. ಓಕೆ. ಅಂಡ್ ಇದು ಸಾರಿಗೆ, ಇದು ನಮ್ ರಸಂಗೆ ಏನು ಅಂತ ಅಂದ್ರೆ, ಒಂದು ಮುಕ್ಕಾಲ್ ನೋಡಿ, ಚಿಕ್ಕ ಕಪ್ಪಲ್ಲಿ 1/4 ಕಪ್ ಬೇಳೆ ತಗೊಂಡಿನಿ, ತೊಗರಿ ಬೇಳೆ, 3 ಟೊಮ್ಯಾಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಲ್ಲ ಬೇಕೇ ಬೇಕು ಇದಕ್ಕೆ, ಸ್ವಲ್ಪನಾದ್ರೂ ಬೆಲ್ಲ ಬೇಕು, ಕರ್ಬೇವಿನ ಸೊಪ್ಪು, ಹುಣಸೆ ಹಣ್ಣಿನ ರಸ, ಉಪ್ಪು, ಇಂಗು, ರಸಂ ಪುಡಿ. ತಿಳಿ ಸಾರಿಗೆ. ನಿಮ್ಮ ಹತ್ರ ಏನಾದ್ರು ಇಲ್ಲ ಅಂದ್ರೆ MTR ರಸಂ ಪುಡಿ ಸಿಗುತ್ತೆ, ಅದು ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ತುಪ್ಪನಾ? ಇವಾಗ ಫಸ್ಟ್ ಏನು ಟೊಮೆಟೊ ಹಚ್ಕೋತೀರಾ? ಇಲ್ಲ, ಫಸ್ಟ್ ಬೇಳೆ ತೊಳ್ಕೊಂಡ್ ಬಂದು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಟೊಮೆಟೊ ಹಾಕಿ ವಿಜಲ್ ಹೊಡ್ಸ್ಬೇಕು. ಓಕೆ ಓಕೆ ಓಕೆ. ಬೇಳೆನ ತೊಳ್ಕೊಂಡ್ಬಿಡ್ತೀನಿ. ಚಿಕ್ಕ ಕುಕ್ಕರ್ ಹಾಕಿದಕ್ಕೆ. ಓಕೆ. ಸೊ ನಮ್ ಬೇಳೆ ವಾಶ್ ಆಗಿದೆ. ಇವಾಗ ನೀರು ಹಾಕೋಣ ಆ್ಯಂಡ್ ಟೊಮೆಟೊ ಹಾಕೋಣ. ಆಮೇಲೆ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಆಯ್ತಾ? ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು, ಅರಿಶಿನ ಪುಡಿ. ಈಗ ಟೊಮೆಟೊ. ಮೇಲ್ಗಡೆ ತಕ್ಕೊಳ್ಳಿ. ಜಸ್ಟ್ ಈ ತರ ಚಿಕ್ಕದ್ ಮಾಡ್ಬೇಕಾ? ಪರವಾಗಿಲ್ಲ, ದೊಡ್ಡದ್ ಮಾಡಿ ಹಾಕಿದ್ರು ಆಮೇಲೆ ಸ್ಮ್ಯಾಶ್ ಮಾಡಿದ್ರು ಪರವಾಗಿಲ್ಲ. ಇನ್ನು ನೋಡು, ಬೇಕಾದ್ರೆ ಈ ತರ ಮಾಡು ಹಾಕ್ಬೋದು. ಆಯ್ತಾ? ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ಸ್ಮ್ಯಾಶ್ ಮಾಡ್ತೀವಲ್ಲ, ತೊಗರಿಬೇಳೆ, ಅರಿಶಿನ ಪುಡಿ, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು 4 ಹಾಕಿದ್ದೀನಿ. 2 ವಿಷಲ್ ಕೂಗಿಸ್ಕೊಂಡ್ಬಿಡು. ಓಕೆ. ಗೈಸ್, ಇದರಲ್ಲಿ ಏನಿದೆ ಅಂತ ನೀವು ಅನ್ಕೋಬಹುದು. ಒಂದು ಕ್ಲಿಪ್ ನೋಡ್ಕೊ ಬನ್ನಿ. ಇವಾಗ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಆಲೂಗೆಡ್ಡೆನ ಫಸ್ಟ್ ಬೇಯಿಸ್ಕೋಬೇಕು. ಓಕೆ. ಇದು ಡಿಫ್ರೆಂಟ್ ಆಗಿರೋ ಆಲೂಗೆಡ್ಡೆ ಪಲ್ಯ, ಬೇಳೆ ಸಾರು ಜೊತೆ ತುಂಬಾ ಇಷ್ಟಪಟ್ಟು ತಿನ್ನುವಂತ ಪಲ್ಯ. ಓಕೆ. ಫಸ್ಟ್ ಇದನ್ನ ತೊಳ್ಕೊಂಡು ನೀರು ಹಾಕೋ ಬರ್ತಾರೆ. ಸ್ಟವ್ ಆನ್ ಮಾಡಿ ಅರ್ಧ ನೀರು ತುಂಬಿಸಿದ್ದಾರೆ ಆ್ಯಂಡ್ ಆಲೂಗಡ್ಡೆ ಬೇಯಿಸ್ಕೊಳ್ಳೋಣ ಫಸ್ಟಿಗೆ. ನೀವು ಎಷ್ಟು ವಿಸಿಲ್ ಹೊಡಿಸ್ತೀರಾ ಆಲೂಗಡ್ಡೆಗೆ? ಕೆಲವು ಸಲ 2ಕ್ಕೆ, ಕೆಲವು ಸಲ 1 ಆಗತ್ತೆ, ಕೆಲವು ಸಲ 3 ಆದ್ರೂ ಆಗಲ್ಲ. ಆಲೂಗೆಡ್ಡೆ ಹೆಂಗೆ ಅಂತ ನಾ ಹೇಳಕ್ಕಾಗಲ್ಲ. ಈಗ ನಾನು 2 ಹೊಡಿಸ್ತೀನಿ. ನಿಮ್ಮ ಊರಿನ ಆಲೂಗಡ್ಡೆ ಹೆಂಗಿದೆ ನೀವು ಅಷ್ಟು ವಿಸಿಲ್ ಹೊಡಿಸಿ. 2 ವಿಸಿಲ್ ಹೊಡಿಸ್ತೀನಿ. ನಮ್ಮ ಊರಿನ ಆಲೂಗಡ್ಡೆಗೆ 2 ವಿಸಿಲ್. ಯಾಕಂದ್ರೆ ಪೀಸ್ ಟೈಪ್ ಬರ್ಬೇಕದು, ತುಂಬಾ ಸ್ಮ್ಯಾಶ್ ಆಗೋಂಗಿರ್ಬಾರ್ದು. ಹೌದು. ಹಂಗಂತ ತುಂಬಾ ಬೇಯ್ದೇನು ಒಳಗಡೆನು ಗಟ್ಟಿನೂ ಇರಬಾರ್ದು. 2 ವಿಸಿಲ್ ಹೊಡಿಸಿ ಚೆನ್ನಾಗಿ ಬರುತ್ತೆ. ಗೈಸ್, ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಾವು ಆಲೂಗಡ್ಡೆ ಇಟ್ಟಿದ್ವಿ ಬೇಗ ಆಗ್ಲಿ ಅಂತ. ಸೊ ಅದೇ 2 ವಿಸಿಲ್ ಹೊಡಿತಾ ಇದೆ. ಆಫ್ ಮಾಡಿ. ಇವಾಗ ಏನು ನೆಕ್ಸ್ಟ್ ನೆಕ್ಸ್ಟ್ ಏನು ಇಲ್ವಾ? ಕುಕ್ಕರ್ ತಣ್ಣಗಾಗ್ಬೇಕು. ಅದೇ ಟೈಮ್ ನಾವು ಏನು ಮಾಡಕ್ಕಾಗೋದಿಲ್ಲ. ನೋಡು, ಒಂದು ಕುಕ್ಕರ್ ಒಂದು ಮನುಷ್ಯನ ಹೆಂಗೆ ಕಾಯಿಸುತ್ತೆ. ಯಾರು ಕಾಯ್ಸಕ್ಕಾಗಲ್ಲ. ನಾನು ಅಷ್ಟು ಕಾಯಿಸಿದ್ರೆ ನಮ್ಮಮ್ಮ ಹೊಡೆದಿರೋರು ನನಗೆ. ಕುಕ್ಕರ್ ಕಾಯಿಸ್ತಿದ್ಯಲ್ಲ ಅದಕ್ಕೇನಂತೀರಾ? ಏನು ಮಾಡಕ್ಕಾಗಲ್ಲ. ಅದ್ರ ಜೊತೆ ಆಟ ಆಡಕ್ ಹೋದ್ರೆ ಉಲ್ಟಾ ನಮ್ಗೆ ಹೊಡ್ತಾ. ಗೈಸ್, ಕುಕ್ಕರ್ ಜೊತೆ ಯಾವತ್ತೂ ಆಟ ಆಡಬೇಡಿ. ವಿಸಿಲ್ ಸರಿ ಇಲ್ಲ ಅಂದ್ರೆ ಕುಕ್ಕರ್ ಚೇಂಜ್ ಮಾಡಿ, ಕ್ಯಾಪ್ ಸರಿ ಇಲ್ಲ ಅಂದ್ರೆ ಚೇಂಜ್ ಮಾಡಿ. ಬಿಕಾಸ್ ಡೋಂಟ್ ಟೇಕ್ ರಿಸ್ಕ್ ವಿತ್ ಕುಕ್ಕರ್ ಅಷ್ಟೇ.
ಓ ಐ ಬಿಸಿ 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 ಯಾಕವ್ವ ನಮ್ ತಿಳಿಸಾರ ಆಗಿದೆ 3 ವಿಸಿಲ್. ಓಕೆ, ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡ್ತೀರಲ್ಲ ಇದನ್ನ. ಹೌದು. ನೋಡಿ, ಹೊಗೆ ಬರ್ತದೆ. ಎಷ್ಟು ಈಸಿಯಾಗಿ ಸ್ಮ್ಯಾಶ್ ಆಗ್ತಾ ಇದೆ. ಟಮಾಟೆ ಹಣ್ಣೆಲ್ಲ ಹಾಗೆ ಸ್ಮ್ಯಾಶ್ ಆಯ್ತು, ಹೌದಾ? ಈಗೇನ್ ಮಾಡ್ತಿದ್ದೀರಮ್ಮ? ಒಗ್ಗರಣೆಗೆ 1 ಸ್ಪೂನ್ ತುಪ್ಪ ತಗೋತೀನಿ. ಓಕೆ, ನಮ್ದು ರಸಮ್ ಒಗ್ಗರಣೆಗೆ 1 ಸ್ಪೂನ್ ತುಪ್ಪ. ಆಮೇಲೆ ಆಮೇಲೆ 1 ಸ್ಪೂನ್ ತುಪ್ಪ. ಇವತ್ತು ತಂದಿದ್ದಾರೆ ಇಲ್ಲಿ ತಟ್ಟೆ, ಇದ್ರಲ್ಲಿ ತಗೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಸಾಸಿವೆ ಆ್ಯಂಡ್ ಹಾಕ್ತಾ ಇದ್ದಾರೆ ಚಟಪಟ ಅಂದರೆ. ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಈ ತರ ನೀಟಾಗಿ ಮುರ್ಕೊಂತ ಇದ್ದಾರೆ. ಆ್ಯಂಡ್ ತಗೋತಿದ್ದಾರೆ ಒಂದು ಸ್ವಲ್ಪ ಹಿಂಗ್ ಹಾಕಬೇಕು. ಇದು ನಿಮ್ಮ ರಸಂ ಪುಡಿ ಇತ್ತಲ್ಲ, ರಸಂ ಪುಡಿ. ಓಕೆ, ಸೊ ರಸಂ ಪುಡಿನೂ ಇದೇ ತರ ಫ್ರೈ ಮಾಡ್ಕೊಂಡು. ಈಗ ಹುಣಸೆ ಹಣ್ಣಿನ ರಸ. ಹುಣಸೆ ಹಣ್ಣಿನ ರಸ. ಓಕೆ, ಸೊ ಇವಾಗ ನಮ್ಮ ತಪ್ಪಲೆಯಲ್ಲಿ ಏನಿತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕೋತಾರೆ ನಮ್ಮಮ್ಮ. ನಿಮಗೆ ಎಷ್ಟು ಬೇಕು ಅಷ್ಟು ನೀರು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಂತ. ಇದ್ರಲ್ಲಿ ಒಂಚೂರು ಮಸಾಲೆ ಇದೆ. ಈಗ ಬೆಲ್ಲ ಇಟ್ಕೊಂಡಿದ್ವಲ್ಲ, ಬೆಲ್ಲ, ಉಪ್ಪು ಆ್ಯಂಡ್ ಉಪ್ಪು ರುಚಿಗೆ ತಕ್ಕಷ್ಟು. ಬೆಲ್ಲ ನಮ್ಮ ರಸಮ್ನ ಇನ್ನೂ ಟೇಸ್ಟಿಯಾಗಿ ಮಾಡುತ್ತೆ. ಬೆಲ್ಲ ಬೇಕೇ ಬೇಕು, ರಸಂ ತುಂಬಾ ಚೆನ್ನಾಗಿರುತ್ತೆ. ಇಂಗು ಮತ್ತೆ ಬೆಲ್ಲ ಇದೆಯಲ್ಲ, ಅದೆರಡು ಇಲ್ಲ ಅಂದ್ರೆ ರಸಂ ಇಲ್ಲ. ರಸಂ ಎಷ್ಟು ಈಸಿಯಾಗಿ ಆಗೋಯ್ತು. ಈಸಿಯಾಗಿ ಆಗುತ್ತೆ, ಆಯ್ತಾ? ಪ್ರಾಬ್ಲಮ್ ಏನಿಲ್ಲ, ಈಸಿಯಾಗಿ ಆಗುತ್ತೆ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ಇಟ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಮನೆಯಲ್ಲಿ ತಿಳಿಸಾರು ಪೌಡರ್ ಇಲ್ಲ ಅಂತ ಅಂದ್ರೆ MTR ರಸಂ ಪುಡಿ ಇದಕ್ಕೆ ಸೂಟ್ ಆಗುತ್ತೆ. ನಮ್ದಿಲ್ಲಿ ಆಲೂಗೆಡ್ಡೆನು 2 ವಿಸಿಲ್ ಆಗಿ ತಣ್ಣಗೆ ಕೂತಿದೆ, ಅದನ್ನ ತೆಗ್ದು ಸಿಪ್ಪೆ ತೆಗಿಬೇಕಾದ್ರದು. ಈಗ ಇದನ್ನ ಮಾಡ್ಕೊಂಡ್ ಬಿಡೋಣ, ಆಯ್ತಾ? ಅದು ಕುದಿಯೋ ತನಕ ಆಲೂಗೆಡ್ಡೆ ಸಿಪ್ಪೆ ತಕೊಂಡ್ಬರೋಣ. ಓಕೆ, ಸೊ ನಮ್ಮ ರಸಮ್ಮಿಗೆ ಫೈನಲ್ ಟಚ್ ಅಪ್ ಏನಂತ ಮಾಡ್ಬಿಟ್ಟು ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಹಾಕ್ಬೇಕು. ಓಕೆ, ಮುಗಿತಾ ನಮ್ಮ ರಸಂ ಕತೆ? ರಸಂ ಮುಗೀತ್. ವಾವ್, ನೋಡಿ ಗೈಸ್, ಈ ತರ ರಸಂ ಅಂಡ್ ಪಕ್ಕದಲ್ಲಿ ಅನ್ನನೂ ಇಟ್ಟಿದ್ದಾರೆ. ಸೊ ನಾವು ಒಳ್ಳೆ ಊಟ ಮಾಡ್ತಾ ಇದೀವಿ. ಈಗ ಆಲೂಗೆಡ್ಡೆನ ಅಂಡ್ ಇಲ್ಲಿ ನಮ್ಮ ಆಲೂಗೆಡ್ಡೆ ಪಲ್ಯ ಮಾಡಕ್ಕೆ ನಮ್ಮಮ್ಮ ಸಿಪ್ಪೆ ಆಲ್ರೆಡಿ ತಕ್ಕೊಂಡು ಇಟ್ಕೊಂಡಿದ್ದಾರೆ. ಪೀಸ್ ಮಾಡಬೇಕು, ಈ ತರ ಪೀಸ್ ಮಾಡಬೇಕು. ಸ್ಮ್ಯಾಶ್ ಮಾಡಬಾರ್ದು ಗೈಸ್, ಪೀಸ್ ಮಾಡ್ಬೇಕು. ಹೌದು. ಅದೇ ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಮಿಕ್ಕಿದ್ದು ಆಲೂಗೆಡ್ಡೆಗೆ ಹಾಕೋಣ, ಬನ್ನಿ. ಓಕೆ, ಫಸ್ಟ್ ಇಲ್ಲಿ ಎಣ್ಣೆ ತೋರಿಸ್ಬಿಡ್ತೀನಿ ಅವರಿಗೆ. ಬಾಣಲಿಯಲ್ಲಿ ಒಂಚೂರು ಎಣ್ಣೆ ಇದೆ. ಅಂಡ್ ಇವಾಗ ನಮ್ಮ ಆಲೂಗೆಡ್ಡೆಗೆ ಏನೇನು ಹಾಕ್ತಾರೆ ನೋಡು. ಈ ಥರ ಎಲ್ಲ ಇಟ್ಕೋಬೇಕು, ಆಯ್ತಾ? ಇಟ್ಕೊಂಡಾದ್ಮೇಲೆ ಫಸ್ಟು ಅರಶಿನ ಪುಡಿ. ಅರಶಿನ ಪುಡಿ ಹಾಕ್ತಿದ್ದಂಗೆ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು, ಆಯಿತಾ? ಸ್ವಲ್ಪ ಧನಿಯಾ, ಸ್ವಲ್ಪ ಖಾರದ ಪುಡಿ. ಓಕೆ, ಅದನ್ನು ಹಾಕಬೇಕು. ಈಗ ಮನೇಲಿ ಮಾಡ್ಕೊಂಡಿದ್ವಲ್ಲ ನಾವು ಸಾಂಬಾರ್ ಪುಡಿ, ಅದು ಮೇಯ್ನ್. ಇದಿಷ್ಟು ಇಟ್ಕೋಬೇಕು. ಕೈ ತೊಳ್ಕೊಂಡು ಬರ್ತೀನಿ. ಸೊ ನಮ್ಮ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆ ಅಲ್ವಾ? ಒಗ್ಗರಣೆ ಕೊಡೋದ ಇವಾಗ. ಈಗ ಆಲೂಗಡ್ಡೆ, ಸಾಸಿವೆ.
ಉದ್ದಿನಬೇಳೆ. ಇದಕ್ಕೆ ಉದ್ದಿನಬೇಳೆ ಮೇಯ್ನು. ಓಕೆ. ಆಯ್ತಾ? ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು, ಆಲೂಗಡ್ಡೆ ಅಲ್ವಾ, ಹಾಗಾಗಿ. ಅಣ್ಣ 1 ಗಂಟೆ ಒಂದು ಗಂಟೆ ಪ್ರಾಬಬಲಿ ನಾವು ಸಕ್ಸೀಡ್ ಆಗ್ತೀವಿ ಅನ್ಸುತ್ತೆ ಕರೆಕ್ಟಾಗಿ 2 ಗಂಟೆಗೆ ವಿಡಿಯೋ ಹಾಕಕ್ಕೆ ಅಲ್ಲ. ಎಸ್, ನಾವು ಈ ಮಧ್ಯದಲ್ಲಿ ಒಂದು ಶಾರ್ಟ್ಸ್ ಕೂಡ ಮಾಡ್ಕೊಂಡ್ವಿ, ಇನ್ನೊಂದು ಶಾರ್ಟ್ ಮಾಡ್ಬೇಕು ಆ್ಯಕ್ಚುಲಿ. ಸೊ ಮಧ್ಯೆ ಅದಿತಿ ಏನೋ ತಿಂದಿಲ್ಲ, ಯಾಕೋ ಹೊಟ್ಟೆ ಹಸಿತಿದೆ ಅನ್ಕೊಂಡು. ತಿಂಡಿ ಸರಿಯಾಗಿ ತಿನ್ನಲ್ಲ ಅವಳು, ಸ್ವಲ್ಪ ತಿಂದು ಎದ್ದು ಬಿಡ್ತಾಳೆ, ನಂಗೆ ಇಷ್ಟು ಬೇಡ ಅನ್ಕೊಂಡು. ಆಮೇಲೆ ನೀವೇ ಹೇಳಿ, ತಿಂಡಿ ಸರಿಯಾಗಿ ತಿಂದಿಲ್ಲ ಅಂದಾಗ ಎಲ್ಲರಿಗೂ ಹೊಟ್ಟೆ ಹಸಿರುತ್ತಲ್ವಾ. ನನಗೇನೋ ಅಭ್ಯಾಸ ತಿಂಡಿ ತಿಂದೇ ಇರೋದು. ನಮ್ಮಮ್ಮ ತಿಂಡಿ ತಿನ್ನಲ್ಲ ಗೈಸ್. ಇವತ್ತು ತಿಂಡಿಗೆ ವಾಂಗಿಬಾತ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಮೊನ್ನೆ ಪೌಡ್ರ್ ಮಿಕ್ಕಿತ್ತಲ್ಲ, ಅದಕ್ಕೆ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಯಾರ್ಯಾರು ವಾಂಗಿಬಾತ್ ರೆಸಿಪಿ ನೋಡಿಲ್ಲ ಹೋಗು, ಅದನ್ನು ನೋಡಿ, ಬಿಕಾಸ್ ಸಖತ್ತಾಗಿ ಬಂದಿತ್ತು ಮಾತ್ರ, ಸಖತ್ತಾಗಿತ್ತು ಮಾತ್ರ. ನೋಡಿ, ಉದ್ದಿನಬೇಳೆ ಸಾಸಿವೆ ಆಯ್ತು. ನೆಕ್ಸ್ಟ್ ಕರಿಬೇವು. ಓ, ಈಗ ಇದು ಇಟ್ಕೊಂಡಿದ್ವಲ್ಲ, ಇದನ್ನು ಎಲ್ಲ ಕಡೆನೂ ಎಣ್ಣೆ ಹತ್ತಬೇಕು. ಓಕೆ. ಸಣ್ಣ ಉರಿ ಮಾಡಿಕೊಂಡು ಒಂದು 5 ನಿಮಿಷ ಇಟ್ಟರೆ ಸಾಕು. ಗೈಸ್, ನನಗಿದು ಫೇವ್ರೇಟ್, ಬಿಕಾಸ್ ನಮ್ಮಮ್ಮ ಎಲ್ಲ ಹಬ್ಬಕ್ಕೂ ಇದು ಮಾಡ್ತಾರೆ. ಅದೇ ಅಂಡ್ ಚಪಾತಿ ಜೊತೆನೂ ತಿನ್ಬೋದು, ನೀವು ಅನ್ನದ ಜೊತೆನೂ ತಿನ್ಬೋದು. ಇದಕ್ಕೆ ಒಂದು ಸ್ವಲ್ಪ ಬೇಕಾದ್ರೆ ನೀವು ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿ ಬೋಂಡ ಮಾಡ್ಕೋಬಹುದು. ಆಲೂ ಬೋಂಡ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ರೈಟ್ ಸ್ವಲ್ಪ ಸ್ಮ್ಯಾಶ್ ಮಾಡೋ ಥರ ಮಾಡಿಕೊಂಡು ಆಲೂ ಬೋಂಡ ಮಾಡ್ಕೋಬಹುದು. ಯಾವಾಗ ಮಾಡ್ಕೊಡ್ತಾ ಇದ್ದೀರಾ? ಇನ್ನು ಅದನ್ನೇ ಸ್ಮ್ಯಾಶ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕೆಂಪು ಕಡಲೆಕಾಳು ಇರುತ್ತಲ್ಲ, ಅದನ್ನು ಬೇಯಿಸಿ ಹಾಕೊಂಡು ಪಾನಿಪುರಿ ಜೊತೆ ತಿನ್ಬೋದು. ಯಾವಾಗ ಮಾಡ್ಕೊಡ್ತಾ ಇದ್ದೀರಾ? ಎಷ್ಟೋ ಜನ ಕೇಳಿದ್ರು ಪಾನಿ ಮಾಡಲ್ಲ. ನಾಟ್ ಫೇರ್. ಇರ್ಲಿ ಬಿಡಿ ಗೈಸ್. ನಾನು ಡೈಲಿ ಏನು ತಿನ್ನಕ್ಕೆ ಒಂದು ಮನುಷ್ಯನಿಗೆ ಇಂಪಾರ್ಟೆಂಟ್ ಅದನ್ನೇ ತೋರಿಸೋದು. ಎಸ್, ಬಿಕಾಸ್ ಅದನ್ನೇ ನಾವು ತಿಂತಾ ಇರೋದು ಇವಾಗ. ಅಡಿಗೆ ನಾನು ಏನು ತಿಂತೀನಿ ಅದನ್ನ ಏನೇನು 2 ಗಂಟೆಗೆ ನಮ್ಮ ಮನೆಯಲ್ಲಿ ವಿಡಿಯೋ ಲೈವ್ ಹೋಗ್ತಾ ಇದೆ, ಅದೇ ನಾವು ಊಟ ಮಾಡ್ತಾ ಇದೀವಿ ಅಂತ ಅನ್ಕೋಬಿಡಿ ನೀವು. ಓಕೆ, ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ವಾವ್, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ರಸಂ ಜೊತೆ. ಅದ್ರ ಘಮನೇ ಒಂಥರ ಸಪ್ರೇಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಉದ್ದಿನ ಬೇಳೆ ಅದೆಲ್ಲ. ಹೌದು, ಬಡಿಸ್ತೀರಾ? ಈಗ ಬಡಿಸ್ಕೊಡ್ತೀನಿ. ರಿವ್ಯೂ ಕೊಡ್ತೀನಿ. ನನಗೆ ಆಲ್ರೆಡಿ ಗೊತ್ತು ಇದು ಚೆನ್ನಾಗಿರುತ್ತೆ ಅಂತ, ಬಿಕಾಸ್ ನಮ್ಮನೇಲಿ ಮಾಡ್ತಾರೆ ಇದೆ ಜಾಸ್ತಿನೇ. ಸೊ ನಮ್ಮ ರಸಮನ್ನು ಅನ್ನಕ್ಕೆ ಹಾಕೊಳ್ಳೋಣ. ಫಸ್ಟ್ ರಸಮನ್ನು ಟೇಸ್ಟ್ ಮಾಡಿ ಹೇಳ್ತೀನಿ. ಪರ್ಫೆಕ್ಟ್ ಆಗಿದೆ ಮ್ಯಾಮ್. ಒಂಚೂರು ಸ್ವೀಟ್ ಇರಬೇಕು, ಹುಳಿ ಇರಬೇಕು, ಎಲ್ಲ ಪರ್ಫೆಕ್ಟ್ ಆಗಿದೆ ರಸಮಲ್ಲಿ. ಆಲೂ ಫ್ರೈ, ಪೊಟ್ಯಾಟೊ ಫ್ರೈ. ಬಿಸಿ ಇದೆ ಗೈಸ್. ತುಂಬ ಚೆನ್ನಾಗಿದೆ. ಯಾರ್ಯಾರು ಇದುವರೆಗೂ ಇದನ್ನು ಟ್ರೈ ಮಾಡಿಲ್ಲ, ಈಗಲೇ ಹೋಗಿ ಮಾಡ್ಕೊಳ್ಳಿ. ಏನಕ್ಕಂದರೆ ಇದಕ್ಕಿಂತ ಬೆಸ್ಟ್ ಪಲ್ಯ ಅಥವಾ ಫ್ರೈ ನಿಮ್ಮ ಊಟದ ಜೊತೆ ನೆನೆಸ್ಕೊಳ್ಳೋಕ್ಕೆ ಬೇರೆ ಯಾವುದೂ ಇರೋಲ್ಲ. ಅಷ್ಟು ಇಷ್ಟಪಡ್ತೀರಾ ನೀವು. ಇದನ್ನು ಒಂದ್ಸಲಿ ಮಾಡ್ಕೊಂಡ್ರೆ ಪದೇ ಮಾಡ್ಕೊಂಡು ತಿಂತೀರಾ, ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇದನ್ನು ಮಾಡ್ಕೊಳ್ಳಿ, ಟ್ರೈ ಮಾಡಿ. ಆ್ಯಂಡ್ ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.